ನನ್ನ ಮಗಳು ಇನ್ನು ಮುಂದೆ ಹೀಗೆ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಳು. ಆದರೆ ನಾನು ಸಹಾಯ ಮಾಡಲು ಬಂದಾಗ ಅವಳು ನನ್ನನ್ನು ಅಲ್ಲಿಂದ ಹೊರಡಲು ಹೇಳಿದಳು. ನನ್ನ ವರ್ಷದ ಮಗಳು ಒಬ್ಬ ಸಿಂಗಲ್ ಮದರ್. ಅವಳಿಗೆ ಸಿಇ, ಡಿಒಸಿಡಿ ಮತ್ತು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಹಠವಿದೆ. ಅವಳು ಕೆಲಸ ಮಾಡಲು ಮತ್ತು ವ್ಯಾಯಾಮ ಮಾಡಲು ಅನುಕೂಲವಾಗಲಿ ಎಂದು ನಾನು ಈಗಾಗಲೇ ಪ್ರತಿವಾರ ಗಂಟೆಗಟ್ಟಲೆ ನನ್ನ ಮೊಮ್ಮಗನನ್ನು ನೋಡಿಕೊಳ್ಳುತ್ತಿರುತ್ತೇನೆ. ಇತ್ತೀಚೆಗೆ ಲಸಿಕೆ ಹಾಕಿಸಿದ ನಂತರ ನನ್ನ ಮೊಮ್ಮಗ ತುಂಬಾ ಅಳುತ್ತಿದ್ದ ಮತ್ತು ಸಂಕಟಪಡುತ್ತಿದ್ದ. ಇಂದು ಅವಳು ನನಗೆ ಮೆಸೇಜ್ ಮಾಡಿ ತನಗೆ ತುಂಬಾ ಭಯವಾಗುತ್ತಿದೆ, ಮನೆ ಸ್ವಚ್ಛಗೊಳಿಸಲು ಅಥವಾ ಓದಲು ಸಾಧ್ಯವಾಗುತ್ತಿಲ್ಲ ಮತ್ತು ಇನ್ನು ಮುಂದೆ ಹೀಗೆ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಳು. ನಾನು ಗಾಬರಿಯಾಗಿ ನಾನು ಬರುತ್ತಿದ್ದೇನೆ ಎಂದು ಅವಳಿಗೆ ತಿಳಿಸಿದೆ. ಅದಕ್ಕೆ ಅವಳು ಬೇಡ ಎಂದು ಉತ್ತರಿಸಿದಳು. ನಾನು ಇಂದು ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದ್ದೇನೆ ಎಂದು ಹೇಳಿದಳು. ಆದರೆ ಅವಳು ತುಂಬಾ ಒತ್ತಡದಲ್ಲಿದ್ದಾಳೆ ಮತ್ತು ಅವಳಿಗೆ ನನ್ನ ಸಹಾಯದ ಅಗತ್ಯವಿದೆ ಎಂದು ನಾನು ಭಾವಿಸಿ ಹಾಗಾಗಿಯೂ ಅಲ್ಲಿಗೆ ಹೋದೆ. ನಾನು ಅವಳ ಮನೆಯ ವರಾಂಡಕ್ಕೆ ಬಂದಾಗ ಅವಳು ಮೆಸೇಜ್ ಮಾಡಿದಳು, ನೀವು ಬಂದಿದ್ದೀರಾ? ದಯವಿಟ್ಟು ಒಳಗೆ ಬರಬೇಡಿ. ನಾನು ದಂಗಾಗಿ ಹೋದೆ. ಅವಳು ಮೊದಲು ನನ್ನನ್ನು ಭಯಪಡಿಸಿ ನಂತರ ಬಾಗಿಲು ಮುಚ್ಚಿಕೊಳ್ಳುವುದು ಸರಿಯಲ್ಲ ಎಂದು ನಾನು ಹೇಳಿದೆ. ಕೂಡಲೇ ಅವಳು ಸಿಡಿದೆ. ನಾನು ಅವಳ ಇಚ್ಛೆಯನ್ನು ಗೌರವಿಸುತ್ತಿಲ್ಲ ಮತ್ತು ಅವಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಆರೋಪಿಸಿದಳು. ನಾನು ತೀವ್ರ ಕೋಪದಿಂದ ಅಲ್ಲಿಂದ ಹೊರಬಂದೆ. ನಾನು ಕೇವಲ ನನ್ನ ಮಗುವಿಗೆ ಮತ್ತು ಮೊಮ್ಮಗನಿಗೆ ಸಹಾಯ ಮಾಡಲು ಬಯಸಿದ್ದೆ. ನನ್ನ ಮಗಳು ಅಸಹಾಯಕಳಾಗಿ ಕೇಳಿದಾಗ ಅವಳ ಬೇಡ ಎಂಬ ಮಾತನ್ನು ನಿರ್ಲಕ್ಷಿಸಿದ್ದು ನಾನು ಮಾಡಿದ ತಪ್ಪೇ?